ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನೋಡಿ, ನಾನು ಬನ್ಸಿ ರವಾದಿಂದ ಒಂದು ಸ್ವಲ್ಪ ಮಸಾಲೆಗಳನ್ನ ರುಬ್ಬಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ಬನ್ಸಿ ರವಾನು ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ನೋಡಿ, ಈಗ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು ಮತ್ತು ಟೊಮೆಟೊ, ಈರುಳ್ಳಿ ಹಾಕಿ ಸಾಳಿಸ್ತಾ ಇದ್ದೀನಿ. ಈಗ ಶೇಂಗಾ ಕುಟ್ಟಿ ಹಾಕಿದ್ದೀನಿ. ಶೇಂಗಾ ಪುಡಿ ಹಾಕಬಾರ್ದು, ಶೇಂಗಾ ಅವಳು ಕುಟ್ಟಿ ಶೇಂಗಾ ಹಾಕಬೇಕು. ಹಾಕಿಬಿಟ್ಟು ಈಗ ಇದನ್ನು ಎಣ್ಣೆಯಲ್ಲಿ ತಾಳಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನೇನು ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ಕೊಬ್ಬರಿ, ಫ್ರೆಶ್ ಕೊಕೊನಟ್ಟು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜಿಂಜರು ಇಷ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿದ್ದು ಇದೇನು ತಾಳಿಸ್ತಾ ಇದ್ದೀನಿಲ್ಲ, ಅದಕ್ಕೆ ಹಾಕ್ತೀನಿ. ಈಗ ಇನ್ನು ನೋಡಿ, ಇದು ಎಲ್ಲ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಹುರಿತಾ ಇದ್ದೀನಿ. ನಾನು ಚೆನ್ನಾಗಿ ಹುರಿಬಿಟ್ಟಿದ್ದೀನಿ. ಹುರಿದ್ಬಿಟ್ಟು ಇದಕ್ಕೆ ಒಂದೂವರೆ ನೀರು ಹಾಕಬೇಕು. 1 ಕಪ್ ರವೆಗೆ 1.5 ಲೋಟದಷ್ಟು ನೀರು ಹಾಕಬೇಕು. ಇದಕ್ಕೆ ಹಾಕಿಬಿಟ್ಟು ರುಬ್ಕೋಬೇಕು, ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು. ನೋಡಿ, ಇದಕ್ಕೆ ಈಗ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಮತ್ತೊಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡಿದ್ದೀನಿ. ಆಮೇಲೆ ಕರಿಬೇವು ಹಾಕಿದ್ದೀನಿ. ಇದನ್ನು ಕರಿಬೇವು ಏನು ಮಾಡಬೇಕು, ಎಣ್ಣೆಯಲ್ಲಿ ಹಾಕಬಾರ್ದು, ಕುದೀತಿರ್ತದಲ್ಲ ಆವಾಗ ಹಾಕಬೇಕು. ಅಂದರೆ ಚೆನ್ನಾಗಿ ಅದು ಒಳ್ಳೆ ಘಮ ಬರ್ತದೆ. ಅದಕ್ಕೆ ಕುದೀತಾ ಇದೆಯಲ್ಲ, ಈಗ ಏನು ಮಾಡಬೇಕಂದ್ರೆ ಇದನ್ನು ರವೆ ತೊಗೊಂಡು ಸ್ವಲ್ಪ ಹಾಕಬಾರ್ದು. ಇದನ್ನು ಸ್ವಲ್ಪ ಹಾಕಿದರೆ ಗಂಟಾಗ್ತದೆ. ಒಮ್ಮೆ ಹಿಂಗೆ ಹಾಕಿಬಿಡ್ಬೇಕು. ಹಾಕಿಬಿಟ್ಟು ತಿರುಗಬೇಕು ಅದನ್ನು, ಬೇಕಂದ್ರೆ ಗಂಟಾಗ್ತದೆ. ನೋಡಿ, ಒಟ್ಟು ಗಂಟಾಗೋ ಚಾನ್ಸೇ ಇಲ್ಲ ಹಿಂಗೆ ಮಾಡಿಬಿಟ್ರೆ. ಆತೀಗ ಆಯ್ತಲ್ಲ. ಈಗ ಎಲ್ಲ ಈಗ ಏನು ಮಾಡಬೇಕು, ಸ್ವಲ್ಪ ಒಂದು 5 ನಿಮಿಷ ಪೂರ್ತಿ ಸಿಮ್ನಲ್ಲಿಟ್ಟು ಮುಚ್ಚಿಬಿಡ್ಬೇಕು. ಇದನ್ನು ಬೆಂದಿದೆ. ಇದಕ್ಕೇನು ಮಾಡಬೇಕು ಅಂದರೆ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕಿ ಮುಚ್ಚಿಡ್ಬೇಕು. ಇದನ್ನು ನೋಡಿ, ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮುಚ್ಚಿಡ್ಬೇಕು. ಇದನ್ನು ಹೀಗೆ ಕಲಿಸ್ಬಾರ್ದು. ಅದನ್ನು ತುಪ್ಪ ತಾನೇ ಕರಗಬೇಕು, ಅದು ಬಿಸಿಗೆ ಮುಚ್ಚಿಟ್ಬಿಡ್ಬೇಕು. ನೋಡಿ, ಇದನ್ನು ನಾನು ಡಿಶ್ ಔಟ್ ಮಾಡ್ತಾಯಿದ್ದೀನಿ. ಕಲರ್ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನೀವು ಬೇಕಂದ್ರೆ ಮೇಲೆ ಗೋಡಂಬಿನೂ ಹಾಕೋಬೋದು.